ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ, ನಿಮಗೆಲ್ಲರಿಗೂ ನರ್ಸಿಂಗ್ ವೇವ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಚಾರ ಏನು ಅಂತಂದರೆ ಗೆಳೆಯರೇ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಜನರಲ್ ಟ್ರಾನ್ಸ್ಫರನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕರೆದಿದ್ದಾರೆ. ಸೊ ಜನರಲ್ ಟ್ರಾನ್ಸ್ಫರಲ್ಲಿ ಯಾವ್ಯಾವ ರೂಲ್ಸ್ಗಳಿರ್ತವೆ, ಯಾವ್ಯಾವ ಕೆಲವೊಂದು ಕ್ವಶನನ್ನು ಕಾಡ್ತಿರಬಹುದು. ಏನು ಅಂತಂದರೆ ಟ್ರಾನ್ಸ್ಫರ್ ಯಾವ ರೀತಿ ಆಗುತ್ತೆ, ಕಪಲ್ ಕೇಸ್ ಏನಕ್ಕಂತಾರೆ, ಯಾವ ರೀತಿ ಈ KCSR ರೂಲ್ ವರ್ಕ್ ಮಾಡುತ್ತೆ, ಅದರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ ಬನ್ನಿ ಸ್ನೇಹಿತರೆ. ಸೊ ಯಾರು ಹೊಸದಾಗಿ ಬಂದಿದ್ದೀರಾ ನರ್ಸಿಂಗ್ ವೇವ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ. ಕಾರಣ ವೆರಿ ಇನ್ಫಾರ್ಮೇಟಿವ್ ವಿಡಿಯೋನು ನಾನು ರೆಕಾರ್ಡ್ ಮಾಡಿ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸದಾ ಇದೇ ರೀತಿ ನಿಮ್ಮ ಪ್ರೀತಿ ಇರಲಿ ಸ್ನೇಹಿತರೆ. ಸುಮಾರು ಜನ ನೋಡ್ತಾ ಇದ್ದಾರೆ, ಸುಮಾರು ಜನರಿಗೆ ಹೆಲ್ಪ್ ಆಗ್ತಾ ಇದೆ. ರೀಸೆಂಟ್ ಅಂದರೆ 1-2 ತಿಂಗಳ ಕೆಳಗೆ ನಾನು ಒಂದು ವಿಡಿಯೋ ಮಾಡಿದ್ದೆ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅಡಿಯಲ್ಲಿ, ಈ ಒಂದು ಯೋಜನೆ ಅಡಿಯಲ್ಲಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟು, ಬೋನ್ ಮ್ಯಾರೋ ಟ್ರೀಟ್ಮೆಂಟು ಇವುಗಳನ್ನು ಕವರ್ ಮಾಡ್ತಾರೆ ಅನ್ನುವಂಥ ವಿಡಿಯೋ. ಸೊ ಯಾರೋ ಒಬ್ಬರು ಅದನ್ನು ಕಾಮೆಂಟ್ ಮಾಡಿಬಿಟ್ಟು, ಹೌದು ಸರ್, ನಿಮ್ಮ ಒಂದು ವಿಡಿಯೋದಿಂದ ತುಂಬಾ ಹೆಲ್ಪ್ ಆಯಿತು, ಈ ವಿಡಿಯೋ ನೋಡಿಕೊಂಡು ನಮ್ಮ ಅಭಿಭಾವಕರಿಗೆ, ನಮ್ಮ ಅಣ್ಣನಿಗೆ ನಾವು ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ನನಗೆ ಮೆಸೇಜ್ ಮಾಡಿ ತಿಳಿಸಿದ್ದಾರೆ ಸ್ನೇಹಿತರೆ. ಸೊ ನನ್ನ ಒಂದೇ ಒಂದು ಕರ್ತವ್ಯ ನಾನು ಏನು ಭಾವಿಸ್ತೀನಿ ಅಂತಂದರೆ, ನನಗೇನು ಗೊತ್ತಿದೆ, ನಾನು ನರ್ಸಿಂಗ್ ಬಗ್ಗೆ ಏನು ಗೊತ್ತಿದೆ, ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಏನು ಗೊತ್ತಿದೆ, ಹೆಲ್ತ್ ವೈಸ್ ಏನು ಗೊತ್ತಿದೆ, ಹೊಸ 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 ವಿಷಯಗಳನ್ನು ನಾನು ನಿಮ್ಮೊಂದಿಗೆ ಎಕ್ಸ್ಪ್ಲೋರ್ ಮಾಡಬೇಕು ಹಾಗೂ ನಿಮ್ಮೊಂದಿಗೆ ಶೇರ್ ಮಾಡಬೇಕು ಅನ್ನುವಂಥ ಒಂದೇ ಒಂದು ಹುಮ್ಮಸ್ಸು ಸ್ನೇಹಿತರೆ. ಅದಕ್ಕೆ ದಿನಾ ಒಂದು ವಿಡಿಯೋ ಮಾಡ್ತೀನಿ. ಮೇ ಬಿ ವಿಡಿಯೋ ಕ್ವಾಲಿಟಿ ಚೆನ್ನಾಗಿರಲಿಕ್ಕಿಲ್ಲ, ಅಥವಾ ನನ್ನ ಮಾತಾಡುವಂತಹ ಶೈಲಿ ಚೆನ್ನಾಗಿರಲಿಕ್ಕಿಲ್ಲ, ಅಥವಾ ಈ ಒಂದು ಸೌಂಡ್ ಬರಲಿಕ್ಕಿಲ್ಲ. ಆದರೂ ಸಹ ನನ್ನ ಪ್ರಯತ್ನ ಇಷ್ಟೇ, ಏನು ಅಂತಂದರೆ ನನಗೇನಾದರೂ ಹೊಸದಾಗಿ ತಿಳಿದಿದೆ ಅಂತಂದರೆ ಅದನ್ನು ನಿಮ್ಮೊಂದಿಗೆ ಶೇರ್ ಮಾಡುವಂತಹ ಒಂದು ಚಿಕ್ಕ ಪ್ರಯತ್ನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸೊ ಈ ಒಂದು ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರ ಅತಿ ಅವಶ್ಯಕ ಸ್ನೇಹಿತರೆ. ನಿಮಗೆ ಈ ವಿಡಿಯೋಸ್ಗಳನ್ನು ಚೆನ್ನಾಗಿ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ತಿಳಿಸಿ ಎಸ್ ಅಂತ ಹೇಳಿಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಎಸ್, ನಮಗೆ ಈ ವಿಡಿಯೋಯಿಂದ ತುಂಬಾ ಉಪಯೋಗ ಆಗ್ತಾ ಇದೆ ಅಂತಂದರೆ ಎಸ್ ಅಂತೂ ಬರೀರಿ. ಅಥವಾ ಈ ಒಂದು ವಿಡಿಯೋ ಬಿಟ್ಟು ಬೇರೆ ಏನಾದರೂ ಟಾಪಿಕನ್ನು ನೀವು ಅದರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೇಳಿದರೆ ನಾನು ಆ ಪರ್ಟಿಕ್ಯುಲರ್ ಟಾಪಿಕನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಸೊ ಬನ್ನಿ ನೋಡೋಣ. ಇವತ್ತು ಕ್ವಶನೇರ್ ಏನಿದೆ ಅಂತಂದರೆ ಇಶ್ಯೂ ಸೀರಿಯಲ್ ನಂಬರ್ 1 ಇಶ್ಯೂ ಮತ್ತು ಆನ್ಸರ್ಸ್ ಕೊಟ್ಟಿದ್ದಾರೆ. ಸೊ ವಾಟ್ ಆರ್ ದ ಗೈಡ್ಲೈನ್ಸ್ ಫಾರ್ ಕಪಲ್ ಕೇಸ್ ಟ್ರಾನ್ಸ್ಫರ್ ಕುರಿತು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಕಪಲ್ ಕೇಸ್ ಎಲ್ಲಿ ಟ್ರಾನ್ಸ್ಫರ್ ಏನೇನಿದ್ದಾವೆ ಗೈಡ್ಲೈನ್ಸನ್ನು, ಮೇ ಬಿ ಗಿವನ್ ಪ್ರಿಯಾರಿಟಿ ಆ್ಯಸ್ ಪರ್ ರೂಲ್ 6 ಬ್ರ್ಯಾಕೆಟಲ್ಲಿ 3 ಆಫ್ ದಿ ಟ್ರಾನ್ಸ್ಫರ್ ರೂಲ್ಸ್, 6/3 ಆಫ್ ದಿ ಟ್ರಾನ್ಸ್ಫರ್ ರೂಲ್ ಪ್ರಕಾರ ಕಪಲ್ ಕೇಸಸ್ಗೆ ಟ್ರಾನ್ಸ್ಫರ್ ಕೊಡಬಹುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಎರಡನೇದಾಗಿ, ಆರ್ ಮಿಸ್ಮ್ಯಾಚ್ ಪೀಪಲ್ ಎಲಿಜಿಬಲ್ ಫಾರ್ ಟ್ರಾನ್ಸ್ಫರ್, ದಿ ಮಿಸ್ಮ್ಯಾಚ್ ಆಗಿರುವಂಥ ಜನರು ಟ್ರಾನ್ಸ್ಫರ್ಗೆ ಎಲಿಜಿಬಲ್ ಆಗ್ತಾರೆ ಎನ್ನುವಂಥ ಮಾತನ್ನು ಕ್ವಶನ್ ಮುಖಾಂತರ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಸೊ ದೇರ್ ಟ್ರಾನ್ಸ್ಫರ್ ಈಸ್ ಮ್ಯಾಂಡೇಟ್ರಿ ಆ್ಯಂಡ್ ಔಟ್ಸೈಡ್ ದ 15% ಲಿಮಿಟ್ ಎನ್ನುವಂಥ ಮಾತನ್ನು ಆನ್ಸರ್ ಮುಖಾಂತರ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ವಾಟ್ ಈಸ್ ದ ಪ್ರೊಸೆಸ್ ಫಾರ್ ಅ ಮ್ಯೂಚುವಲ್ ಟ್ರಾನ್ಸ್ಫರ್ ಪ್ರೊಸೆಸ್ ಏನು ಅಂತಂದರೆ ಆನ್ಸರು ನಾಟ್ ಕವರ್ಡ್ ಅಂಡರ್ ದ ಟ್ರಾನ್ಸ್ಫರ್ ರೂಲ್ಸ್. ಯಾವುದೇ ಒಂದು ಟ್ರಾನ್ಸ್ಫರ್ ರೂಲಲ್ಲಿ ಮ್ಯೂಚುವಲ್ ಟ್ರಾನ್ಸ್ಫರ್ ಕವರ್ ಆಗಿಲ್ಲ ಎನ್ನುವಂಥ ಆನ್ಸರನ್ನು ಹೇಳ್ತಾ ಇದ್ದಾರೆ. ಇದರ ಅರ್ಥ ಏನು ಅಂತಂದರೆ, ನೀವು ಮ್ಯೂಚುವಲ್ ಟ್ರಾನ್ಸ್ಫರ್, ನಿಮಗೆ ಎಕ್ಸಾಂಪಲ್, ನೀವು ಬ್ಯಾಂಗ್ಳೂರಲ್ಲಿ ಇದ್ದೀರಾ, ಮೈಸೂರು ಹೋಗಬೇಕು, ಮೈಸೂರು ಇದ್ದವರು ಬ್ಯಾಂಗ್ಳೂರಿಗೆ ಹೋಗಬೇಕು ಎನ್ನುವಂಥದ್ದು ನಿಮ್ಮ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಿಂದ ಒಂದು ಟ್ರಾನ್ಸ್ಫರ್ ಆಗ್ತಾ ಇದೆ. ಆ ಒಂದು ಯಾವುದೇ ಒಂದು ರೂಲಲ್ಲಿ ಕವರ್ ಇಲ್ಲ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ನಾಲ್ಕನೇದಾಗಿ, ಆರ್ ಸ್ಪೆಷಲಿಸ್ಟ್ ಕನ್ಸಿಡರ್ಡ್ ಫಾರ್ THO ಟ್ರಾನ್ಸ್ಫರ್, ಏನಾದರೂ ಸ್ಪೆಷಲಿಸ್ಟ್ಗಳು THO ಟ್ರಾನ್ಸ್ಫರ್ ಇದನ್ನು ಕನ್ಸಿಡ್ರೇಷನಲ್ಲಿ ಇರುತ್ತಾ ಎನ್ನುವಂಥ ಮಾತನ್ನು ಕೇಳ್ತಾ ಇದ್ದಾರೆ. ಸೊ ಆನ್ಸರ್ ಬಂದು ನೋ, ಇಟ್ ವಿಲ್ ನಾಟ್ ಬಿ considered for THO transfer. Is the post graduation deputation period considered for the marks? Yes, for Zone A. Is the post graduation deputation period considered for the marks ಅಂತಂದರೆ ಎಸ್ ಫಾರ್ ಝೂನ್ ಎ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಫಾರ್ PG tenure
ವೇಟಿಂಗ್ ಫಾರ್ ಅ ಪೋಸ್ಟಿಂಗ್ ಪೀರಿಯಡ್ ವಿಚ್ ಝೂನ್ ಈಸ್ ಕನ್ಸಿಡರ್ಡ್. ಎಸ್ ಫಾರ್ ಝೂನೆಗೋಸ್ಕರ ಕನ್ಸಿಡರ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ವಿಥೌಟ್ ಪ್ರೊಬೇಷನರಿ ಡಿಕ್ಲರೇಷನ್ ಆರ್ ಎಂಪ್ಲಾಯಿ ಕಪಲ್ ಎಲಿಜಿಬಲ್ ಫಾರ್ ಟ್ರಾನ್ಸ್ಫರ್. ಏನು ಪ್ರೊಬೇಷನರಿ ಕಂಪ್ಲೀಟ್ ಆಗಿಲ್ಲ, ಇವಾಗ ನಾವು ಜಾಯಿನ್ ಆಗಿದ್ದೀವಿ, ಆದರೂ ಸಹ ನಾನು ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ ಅಂತಂದರೆ ಪ್ರೊಬೇಷನರಿ ಪೀರಿಯಡ್ ಡಿಕ್ಲೇರ್ ಆಗಿಲ್ಲ, ನಾನು ಪರ್ಮನೆಂಟ್ ಎಂಪ್ಲಾಯಿ ಅಂತ ಹೇಳಿಬಿಟ್ಟು ಘೋಷಣೆ ಆಗಿಲ್ಲ ಅಂತಂದರೆ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ದಿ ಟ್ರಾನ್ಸ್ಫರ್ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹೌ ಟು ಅಪ್ಲೈ ಇಫ್ ಕಪಲ್ ಕೇಸ್ ಆ್ಯಂಡ್ PPD ಆರ್ ಅಪ್ಲೈಡ್ ಬಟ್ ನಾಟ್ ಡಿಕ್ಲೇರ್ಡ್ ಬೈ ಹೆಲ್ತ್ ಕಮಿಷನರ್ ಆಫೀಸ್. PPD is mandatory for application. ಸೊ ಈ ಒಂದು ಮ್ಯಾಂಡೇಟ್ರಿ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾನ್ ವಿ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ಅಡ್ಮಿನಿಸ್ಟ್ರೇಟಿವ್ ಪೋಸ್ಟ್ ಡ್ಯೂರಿಂಗ್ ದ ವೇಟಿಂಗ್ ಫಾರ್ ಅ ಪೋಸ್ಟಿಂಗ್ ಪೀರಿಯಡ್ ಡೈರೆಕ್ಟ್ಲಿ ಟು ದ ಕಮಿಷನರ್. ಕ್ಯಾನ್ ವಿ ಸಬ್ಮಿಟ್ ದ ಅಪ್ಲಿಕೇಶನ್ ಫಾರ್ ಅಡ್ಮಿನಿಸ್ಟ್ರೇಟಿವ್ ಪೋಸ್ಟ್. ಯಾವುದೇ ಒಂದು ಅಡ್ಮಿನಿಸ್ಟ್ರೇಟಿವ್ ಪೋಸ್ಟ್ ನಾವು ಅಪ್ಲೈ ಮಾಡಬಹುದಾ ಅಂದರೆ THO ಆಗಲಿ DHO ಆಗಲಿ ಪ್ರೋಗ್ರಾಮ್ ಆಫೀಸರ್ಗಳಾಗಲಿ ನಾವು ಆ ಒಂದು ಪೋಸ್ಟ್ಗೆ ಅಪ್ಲೈ ಮಾಡಬಹುದಾ ಎನ್ನುವಂಥ ಕ್ವಶನನ್ನು ಕೇಳ್ತಾ ಇದ್ದಾರೆ. ಪೋಸ್ಟ್ ಡ್ಯೂರಿಂಗ್ ವೇಟಿಂಗ್ ಫಾರ್ ದ ಪೋಸ್ಟ್ ಪೀರಿಯಡ್ ಡೈರೆಕ್ಟ್ಲಿ ಟು ದ ಕಮಿಷನರ್ ಅಂತಂದರೆ ಎಸ್ ಅಪ್ಲಿಕೇಶನ್ ಕ್ಯಾನ್ ಬಿ ಸಬ್ಮಿಟೆಡ್ ಡ್ಯೂರಿಂಗ್ ದ ವೇಟಿಂಗ್ ಫಾರ್ ಅ ಪೋಸ್ಟಿಂಗ್ ಪೀರಿಯಡ್. ಆ ಒಂದು ಪೀರಿಯಡಲ್ಲಿ ಅಪ್ಲಿಕೇಶನನ್ನು ಸೆಂಡ್ ಮಾಡಬಹುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. 10ನೇ ಕ್ವಶನ್ ಬಂದು ಶುಡ್ ಮಿಸ್ ಮ್ಯಾಚ್ ಡಾಕ್ಟರ್ಸ್ ಅಪ್ಲೈ ನಾವು. ಯಾರಾದರೂ ಮಿಸ್ ಮ್ಯಾಚ್ ಆಗಿರುವಂಥ ಡಾಕ್ಟರ್ಸ್ ಇದ್ದಾರೆ ಅವರು ಈ ಒಂದು ಟ್ರಾನ್ಸ್ಫರ್ ಪ್ರಕ್ರಿಯೆಯಲ್ಲಿ ಅಪ್ಲೈ ಮಾಡಬಹುದು ಎನ್ನುವಂಥ ಮಾತನ್ನು ಕೇಳ್ತಾ ಇದ್ದಾರೆ. ಅದರ ಆನ್ಸರ್ ಬಂದು ನೋ. 11ನೇದಾಗಿ ಮಿಸ್ ಮ್ಯಾಚ್ ಕೌನ್ಸಿಲಿಂಗ್ MPH DPH ಹೋಲ್ಡರ್ಸ್ ಆರ್ ನಾಟ್ ಶೋಯಿಂಗ್ ಎನಿ ಸ್ಪೆಷಾಲಿಟಿ ಕ್ಯಾನ್ ದೇ ಬಿ ಗಿವನ್ ಅಪಾರ್ಚುನಿಟಿ. ಅಂತಂದರೆ ಇನ್ನು ಮಿಸ್ ಮ್ಯಾಚ್ ಕೌನ್ಸಿಲಿಂಗ್ ಏನಾದರೂ ಆಗಿದ್ದರೆ MPH ಆಗಲಿ ಅಥವಾ DPH ಆಗಲಿ ಹೋಲ್ಡರ್ಸ್ ಯಾರು ಪಾಸ್ ಆಗಿದ್ದಾರೆ ಅವರು ಆರ್ ನಾಟ್ ಶೋಯಿಂಗ್ ಎನಿ ಸ್ಪೆಷಾಲಿಟಿ, ಯಾವುದೇ ಒಂದು ಸ್ಪೆಷಾಲಿಟಿ ತೋರಿಸ್ತಾ ಇಲ್ಲ. ಕ್ಯಾನ್ ದೇ ಬಿ ಗಿವನ್ ಅಪಾರ್ಚುನಿಟಿ, ಅವರಿಗೆ ಏನಾದರೂ ಒಂದು ಅವಕಾಶನೂ ಕೊಡಲಾಗುತ್ತಾ ಇದೆ ಅನ್ನುವಂಥ ಕ್ವಶನ್ ಕೇಳಿದ್ದಕ್ಕೆ ಆನ್ಸರ್ ಎಟ್ ಪ್ರೆಸೆಂಟ್ ಇವಾಗ ಸ್ಪೆಷಾಲಿಟಿ ವೇಕೆನ್ಸೀಸ್ ಆರ್ ಗಿವನ್ ಓನ್ಲಿ ಫಾರ್ ಸ್ಪೆಷಲೈಸ್ಡ್ ಸ್ಪೆಷಾಲಿಟಿ ಡಾಕ್ಟರ್ಸ್ ವಿಚ್ ಡಸ್ ನಾಟ್ ಇನ್ಕ್ಲೂಡ್ MPH ಆ್ಯಂಡ್ DPH ಮತ್ತು MPH ಅನ್ನು ಹೊರತುಪಡಿಸಿ ಯಾರು ಸ್ಪೆಷಲೈಸ್ಡ್ ಡಾಕ್ಟರ್ ಇದ್ದಾರೆ ಅವರಿಗೆ ವೇಕೆನ್ಸೀಸ್ ಅನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. 12ನೇದಾಗಿ ಇಫ್ ಅ ಕ್ರಿಟಿಕಲ್ ವೇಕೆನ್ಸೀಸ್ ಆರ್ ಶೋನ್ ಆನ್ ಅ ಪ್ರಿಯಾರಿಟಿ ಟು ದ ಮೋಸ್ಟ್ ಸೀನಿಯರ್ ಪರ್ಸನ್ ವಿಲ್ ನಾನ್ ಕ್ರಿಟಿಕಲ್ ವೇಕೆನ್ಸೀಸ್ ಬಿ ಅವೈಲೇಬಲ್ ಟು ದ ಮೋಸ್ಟ್ ಜೂನಿಯರ್ ಪರ್ಸನ್. ಅಂತಂದರೆ ಕ್ರಿಟಿಕಲ್ ವೇಕೆನ್ಸೀಸ್ ಏನಿದ್ದಾವೆ ಆರ್ ಶೋನ್ ಆನ್ ಪ್ರಿಯಾರಿಟಿ ಮೇಲೆ ಕ್ರಿಟಿಕಲ್ ವೇಕೆನ್ಸೀಸ್ ಶೋ ಆಗಿದ್ದರೆ ಮೋಸ್ಟ್ ಸೀನಿಯರ್ ಪರ್ಸನ್ ವಿಲ್ ನಾನ್ ಕ್ರಿಟಿಕಲ್ ವೇಕೆನ್ಸೀಸ್ ಬಿ ಅವೈಲೇಬಲ್. ಯಾರು ಮೋಸ್ಟ್ ಸೀನಿಯರ್ ಪರ್ಸನ್ ಇದ್ದಾರೆ ಅವರಿಗೆ ನಾನ್ ಕ್ರಿಟಿಕಲ್ ಸರ್ವಿಸ್ ಅವೈಲೇಬಲ್ ಇರುತ್ತಾ ಅಥವಾ ಮೋಸ್ಟ್ ಜೂನಿಯರ್ ಪರ್ಸನ್ಗೆ ಅವೈಲೇಬಲ್ ಇರುತ್ತಾ ಅನ್ನೋಂಥ ಕ್ವಶನ್ ಕೇಳಿದಾಗ ಅದರ ಆನ್ಸರ್ ಬಂದು ಇಫ್ ದ ನಂಬರ್ ಆಫ್ ಕ್ರಿಟಿಕಲ್ ವೇಕೆನ್ಸೀಸ್ ಆರ್ ಲೆಸ್ಸರ್ ದೆನ್ ದ ನಂಬರ್ ಆಫ್ ಡಾಕ್ಟರ್ಸ್ ಇನ್ ದಿ ಟ್ರಾನ್ಸ್ಫರ್ ಲಿಸ್ಟ್ ದೆನ್ ನಾನ್ ಕ್ರಿಟಿಕಲ್ ವೇಕೆನ್ಸೀಸ್ ವುಡ್ ಬಿ ಶೋನ್ ಫಸ್ಟ್. ಇನ್ನೊಂದು ಸಲ ಓದ್ತೀನಿ ಕೇಳಿ ಸ್ನೇಹಿತರೆ. ಆನ್ಸರ್ ಇಫ್ ದ ನಂಬರ್ ಆಫ್ ಕ್ರಿಟಿಕಲ್ ವೇಕೆನ್ಸೀಸ್ ಆರ್ ಲೆಸ್ಸರ್ ದೆನ್ ದ ನಂಬರ್ ಆಫ್ ಡಾಕ್ಟರ್ಸ್. ಆ ಕ್ರಿಟಿಕಲ್ ವೇಕೆನ್ಸೀಸ್ಗಳು ಲೆಸ್ ಇದ್ದಾರೆ, ಡಾಕ್ಟರ್ ಅಪ್ಲೈ ಮಾಡೋರು ಹೆಚ್ಚಿಗಿದ್ದಾರೆ ಅಂತಂದರೆ ಇನ್ ದ್ಯಾಟ್ ಕೇಸ್ ಟ್ರಾನ್ಸ್ಫರ್ ಲಿಸ್ಟ್ ದೆನ್ ನಾನ್ ಕ್ರಿಟಿಕಲ್ ವೇಕೆನ್ಸೀಸ್ ವುಡ್ ಬಿ ಶೋನ್ ಫಸ್ಟ್. ಅದು ಆ ರೀತಿ ಏನಾದರೂ ಸಮಯ ಸಂದರ್ಭ ಬಂದಾಗ ನಾನ್ ಕ್ರಿಟಿಕಲ್ ಪೋಸ್ಟ್ಗಳಿದ್ದಾವೆಲ್ಲ ಅವನ್ನು ಫಸ್ಟ್ ಶೋ ಮಾಡ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಶುಡ್ ಎಕ್ಸಂಪ್ಷನ್ ಫ್ರಮ್ ದ ಟ್ರಾನ್ಸ್ಫರ್ ಅಪ್ಲೈ ಟು ಎ ಸ್ಪೆಷಲ್ ಕ್ಯಾಟಗರಿ ಪೀಪಲ್. ಶುಡ್ ಎಕ್ಸಂಪ್ಷನ್ ಆಗಿರುವಂಥ ಒಂದು ಇದರಲ್ಲಿ ಫ್ರಮ್ ಅ ಟ್ರಾನ್ಸ್ಫರ್ ಅಪ್ಲೈ ಟು ಸ್ಪೆಷಲ್ ಕ್ಯಾಟಗರಿ ಪೀಪಲ್ ಅಪ್ಲೈ ಮಾಡಬಹುದಾ ಅಂತ ಕ್ವಶನ್ ಕೇಳಿದಾಗ ಅದರ ಆನ್ಸರು ಸ್ಪೆಷಲ್ ಕ್ಯಾಟಗರಿ ಪೀಪಲ್ ಫ್ರಮ್ ಸೀರಿಯಲ್ ನಂಬರ್ 1 to 3 ಶಾಲ್ ಬಿ ಎಲಿಜಿಬಲ್ ಫಾರ್ ಎಕ್ಸಂಪ್ಷನ್ ಫ್ರಮ್ ದ ಟ್ರಾನ್ಸ್ಫರ್ ಅಂಡರ್ ಸೆಕ್ಷನ್ 4 ಆ್ಯಂಡ್ ಸೆಕ್ಷನ್ 6 ಬ್ರ್ಯಾಕೆಟಲ್ಲಿ 1 ಆಫ್ ದ ಟ್ರಾನ್ಸ್ಫರ್ ಆ್ಯಕ್ಟ್. ಈ ಒಂದು ಟ್ರಾನ್ಸ್ಫರ್ ಆ್ಯಕ್ಟ್ ಪ್ರಕಾರ 6/1 ಆಫ್ ದ ಟ್ರಾನ್ಸ್ಫರ್ ಆ್ಯಕ್ಟ್ ಸೆಕ್ಷನ್ 4 ಪ್ರಕಾರ ಸ್ಪೆಷಲ್ ಕ್ಯಾಟಗರಿ ಪೀಪಲ್ ಫ್ರಮ್ ಸೀರಿಯಲ್ ನಂಬರ್ 1 to 3 ಶಾಲ್ ಬಿ ಎಲಿಜಿಬಲ್ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. 14ನೇ ಕ್ವಶನ್ ನೋಡೋಣ ಬನ್ನಿ. ಕ್ಯಾನ್
Widowers or divorced with dependent children submit a notary affidavit instead of magistrate affidavit during the court vacations. ಅಂತಂದರೆ ಯಾರು ವಿಧವೆಯರು ಇದ್ದಾರೆ, ವಿಧೂರರು ಇದ್ದಾರೆ, ಅಥವಾ ಅವರು ಸಪ್ರೇಟ್ ಆಗಿದ್ದಾರೆ, ಅಥವಾ ಡೈವರ್ಸ್ ತೊಗೊಂಡಿದ್ದಾರೆ, ಅಂಥವರುಗಳು ನೋಟ್ರಿ ಅಫಿಡವಿಟ್ ಈ ಒಂದು ಮ್ಯಾಜಿಸ್ಟ್ರೇಟ್ ಅಫಿಡವಿಟ್ ಡ್ಯೂರಿಂಗ್ ದ ಕೋರ್ಟ್ ವೆಕೇಷನ್ ಇದ್ದಾಗ ನೋಟ್ರಿ ಅಫಿಡವಿಟ್ ನಡೆಯುತ್ತಾ ಅಥವಾ ಕೋರ್ಟ್ ಜಡ್ಜಿಂದನೇ ತೊಗೊಂಡು ಬರಬೇಕು ಸರ್ಟಿಫಿಕೇಟನ್ನು ಕೇಳಿದಾಗ ಕ್ವಶನು ಮೇ ಅಪ್ಲೈ ವಿತ್ ನೋಟ್ರಿ ಅಫಿಡವಿಟ್ ಬಟ್ ಸಬ್ಮಿಟ್ ಮ್ಯಾಜಿಸ್ಟ್ರೇಟ್ ಅಫಿಡವಿಟ್ ಬೈ ದಿ ಡೇಟ್ ಆಫ್ ಕೌನ್ಸಿಲಿಂಗ್ ದ್ಯಾಟ್ ಈಸ್ 15th June 2025. ಸೊ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನೀವು ಇವಾಗ ಕೋರ್ಟ್ ರಜೆ ಇದೆ ಅಂತಂದರೆ ನೀವು ನೋಟ್ರಿ ಅಫಿಡವಿಟನ್ನು ಕೊಡಬಹುದು. ನಾನು ವಿಧವೆ ಅಥವಾ ವಿಧುರನಾಗಿದ್ದೀನಿ, ಡೈವರ್ಸ್ ಆಗಿದ್ದೀನಿ, ಮಕ್ಕಳಿದ್ದಾರೆ, ಡಿಪೆಂಡೆಂಟ್ ಮಕ್ಕಳಿದ್ದಾರೆ ಅನ್ನುವಂಥ ಒಂದು ಕ್ಯಾಟಗರಿಯಲ್ಲಿ ನೀವು ಅಪ್ಲೈ ಮಾಡಿದಾಗ ನೀವು ಈ ಒಂದು ನೋಟ್ರಿ ಅಫಿಡವಿಟನ್ನು ಪ್ರೊಡ್ಯೂಸ್ ಮಾಡಬಹುದು. ತದನಂತರ ಯಾವಾಗ ಕೋರ್ಟ್ ಓಪನ್ ಆಗುತ್ತೆ ಆ ಟೈಮಲ್ಲಿ ಮ್ಯಾಜಿಸ್ಟ್ರೇಟ್ ಅಫಿಡವಿಟ್ ಬಿಫೋರ್ ದಿ ಕೌನ್ಸಿಲಿಂಗ್ ದ್ಯಾಟ್ ಈಸ್ 15th June 2025 ಒಳಗಾಗಿ ನೀವು ಆ ಒಂದು ಮ್ಯಾಜಿಸ್ಟ್ರೇಟ್ ಅಫಿಡವಿಟನ್ನು ಕೊಡಬೇಕಾಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. 15ನೇ ಕ್ವಶನ್ ಏನು ಅಂತಂದರೆ, ಕ್ಯಾನ್ ಒನ್ OBG ಸ್ಪೆಷಲಿಸ್ಟ್ ವರ್ಕ್ ರೌಂಡ್ ದ ಕ್ಲಾಕ್ ನಾಟ್ ರಿಲೇಟೆಡ್ ಟು ಟ್ರಾನ್ಸ್ಫರ್? ಕ್ವಶನ್ ಏನು ಕೇಳಿದ್ದಾರೆ ಅಂತಂದರೆ, ಆಬ್ಸ್ಟೆಟಿಕ್ ಗೈನಕಾಲಜಿಸ್ಟ್ ಡಾಕ್ಟರು ರೌಂಡ್ ದ ಕ್ಲಾಕ್ 24 hours ಸೇವೆ ಸಲ್ಲಿಸಬಹುದಾ ಎನ್ನುವಂಥ ಕ್ವಶನ್ ಕೇಳಿದಾಗ ದಿಸ್ ಕ್ವಶನ್ ಈಸ್ ನಾಟ್ ರಿಲೇಟೆಡ್ ಟು ಟ್ರಾನ್ಸ್ಫರ್. ಈ ಒಂದು ಕ್ವಶನ್ನು ಟ್ರಾನ್ಸ್ಫರ್ಗೆ ಸಂಬಂಧಪಟ್ಟದ್ದು ಅಲ್ಲ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ವಾಟ್ ಅಬೌಟ್ ದಿ ಪ್ರೊಬೇಷನರಿ ಪೀರಿಯಡ್ ಸಿನ್ಸ್ 7 years ಓನ್ಲಿ ಇನ್ ಪ್ಲೇಸ್? ಪ್ರೊಬೇಷನರಿ ಪೀರಿಯಡ್ ಎಷ್ಟು ಇವುದು 7 years ಓನ್ಲಿ ಇನ್ ಅ ಪ್ಲೇಸ್ ಅಂತ ಕೇಳಿದಾಗ, ಸಿನ್ಸ್ ಪ್ರೊಬೇಷನರಿ ಪೀರಿಯಡ್ ಈಸ್ ಎಕ್ಸ್ಟೆಂಡೆಡ್ ಬಿಯಾಂಡ್ 5 years ಇಟ್ ಹ್ಯಾಸ್ ಟು ಬಿ ಚೆಕ್ಡ್ ವೆದರ್ ಎನ್ ಇನ್ಕ್ವೈರಿ ಈಸ್ ಪೆಂಡಿಂಗ್. ಪ್ರೊಬೇಷನರಿ ಪೀರಿಯಡನ್ನು 5 ವರ್ಷಗಳ ಕಾಲ ಎಕ್ಸ್ಟೆಂಡ್ ಮಾಡಿದ್ದಕ್ಕೋಸ್ಕರ ಅವರ ಒಂದು ಇನ್ಕ್ವೈರಿ ಕಂಪ್ಲೀಟ್ ಚೆಕ್ಡ್ ವೆದರ್ ಎನ್ ಇನ್ಕ್ವೈರಿ ಈಸ್ ಪೆಂಡಿಂಗ್ ಆರ್ ನಾಟ್, ಯಾವುದಾದ್ರೂ ಅವ್ರ ಮೇಲೆ ಇನ್ಕ್ವೈರಿ ಇದೆನಾ ಇಲ್ಲ ಎನ್ನುವುದರ ಬಗ್ಗೆ ಕ್ಲಿಯರೆನ್ಸ್ ತಗೊಳ್ಳಬೇಕಾಗುತ್ತದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಆಮೇಲೆ 17ನೇದಾಗಿ, ಫಾರ್ ಅಡ್ಮಿನಿಸ್ಟ್ರೇಟಿವ್ ಪೋಸ್ಟ್ ಮೆನಿ ಹ್ಯಾವ್ ಗಾಟ್ ಲೋಕಾಯುಕ್ತ ಆರ್ ಡಿಪಾರ್ಟ್ಮೆಂಟ್ ಕೇಸಸ್ ಎಟ್ ದೇ ಗಾಟ್ DD's ಪೋಸ್ಟ್ ವೈ ಈಸ್ ದೇರ್ ನೋ ಈಕ್ವಲ್ ಡಿಸ್ಟ್ರಿಬ್ಯೂಷನ್? ಅಂತಂದರೆ ಅಡ್ಮಿನಿಸ್ಟ್ರೇಟಿವ್ ಪೋಸ್ಟ್ಗೋಸ್ಕರ ಕೆಲವೊಬ್ಬರು ಲೋಕಾಯುಕ್ತದಿಂದ ಅಥವಾ ಡಿಪಾರ್ಟ್ಮೆಂಟ್ ಕೇಸಸ್ ಇದ್ದಾವೆ, ಅಂಥವರುಗಳು DD ಪೋಸ್ಟನ್ನು ಗಿಟ್ಟಿಸ್ಕೊಂಡಿದ್ದಾರೆ. ಸೊ ವೈ ದೇರ್ ಈಸ್ ಅ ನೋ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇಲ್ಲ ಎನ್ನುವಂಥ ಮಾತು ಕೇಳಿದಾಗ, those with pending ಲೋಕಾಯುಕ್ತ or department cases will be subject to verification and again. ಅಂತಂದರೆ ಯಾರಿಗೆ ಕೇಸ್ ಇದೆ, ಲೋಕಾಯುಕ್ತ ಕೇಸ್ ಇದೆ, ಡಿಪಾರ್ಟ್ಮೆಂಟಲ್ ಕೇಸಸ್ ಇದ್ದಾವೆ, ಇನ್ಕ್ವೈರೀಸ್ ಇದ್ದಾವೆ ಅಂತಂದರೆ ಅದು ಇತ್ಯರ್ಥ ಮತ್ತು ವೆರಿಫಿಕೇಷನ್ ಆಗುವವರೆಗೆ ವೇಟ್ ಮಾಡಬಹುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. 18ನೇ ಕ್ವಶನ್, ಫಾರ್ ಅಡ್ಮಿನಿಸ್ಟ್ರೇಟಿವ್ ಪೋಸ್ಟ್ ಮೆನಿ ಸೀನಿಯರ್ಸ್ ವಿಥೌಟ್ ಎನಿ ಕೇಸ್ ಆರ್ ವೇಟಿಂಗ್ ವೈ ಈಸ್ ದೇರ್ ನೋ ಈಕ್ವಲ್ ಡಿಸ್ಟ್ರಿಬ್ಯೂಷನ್? ಅಡ್ಮಿನಿಸ್ಟ್ರೇಷನ್ ಪೋಸ್ಟ್ಗೋಸ್ಕರ ಸುಮಾರು ಸೀನಿಯರ್ಸ್ಗಳು ವೇಟಿಂಗಲ್ಲಿದ್ದಾರೆ, ವೈ ದೇರ್ ಈಸ್ ನೋ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಗ್ತಿಲ್ಲ ಅನ್ನುವಂಥ ಮಾತನ್ನು ಕೇಳಿದಾಗ, ಅಪ್ಲಿಕೇಶನ್ ಹ್ಯಾವ್ ಬಿನ್ ಕಾಲ್ಡ್ ಫಾರ್ ಅ ಸೆಲೆಕ್ಷನ್ ಆಫ್ ಡಾಕ್ಟರ್ಸ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಪೋಸ್ಟ್ ಆ್ಯಂಡ್ ಡ್ಯೂ ಪ್ರೊಸೀಜರ್ ವಿಲ್ ಬಿ ಫಾಲೋಡ್. ಒಂದು ಡ್ಯೂ ಪ್ರೊಸೀಜರ್ ಏನಿರುತ್ತೆ ಅದನ್ನು ಫಾಲೋ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇಫ್ ಎ ಡಾಕ್ಟರ್ ಅಪ್ಲೈಸ್ ಫಾರ್ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಆ್ಯಂಡ್ ದೇರ್ ನೇಮ್ ಅಪಿಯರ್ಸ್ ಇನ್ ದ ಫೈನಲ್ ಲಿಸ್ಟ್ ವಿಲ್ ದೇರ್ ಪ್ಲೇಸ್ ಬಿ ಶೋನ್ ಆ್ಯಸ್ ವೇಕೆಂಟ್? ಯಾರಾದರೂ ಡಾಕ್ಟರ್ ಅಪ್ಲೈ ಮಾಡಿದ್ದಾರೆ, ಅವರು ರಿಕ್ವೆಸ್ಟ್ ಟ್ರಾನ್ಸ್ಫರ್ಗೋಸ್ಕರ ಅವರ ಹೆಸರುಗಳನ್ನು ಫೈನಲ್ ಲಿಸ್ಟ್ ಪ್ಲೇಸಲ್ಲಿ ಶೋ ಆಗುತ್ತಾ ಇಲ್ಲ ಅಥವಾ ವೇಕೆಟ್ ಆಗುತ್ತಾ ಯಾವ ರೀತಿ ಅನ್ನುವಂಥ ಕ್ವಶನ್ ಕೇಳಿದಾಗ, ಅಂಡರ್ ದ ಪ್ರೊವಿಷನ್ ಆಫ್ ದಿ ಎಕ್ಸಿಸ್ಟಿಂಗ್ ರೂಲ್ಸ್ ದ ರಿಕ್ವೆಸ್ಟ್ ಫಾರ್ ಟ್ರಾನ್ಸ್ಫರ್ ಕ್ಯಾನ್ ಓನ್ಲಿ ಬಿ ಸಬ್ಮಿಟೆಡ್ ಬೈ ಕ್ಯಾಟಗರಿ 1, 2, 3 of the special category. Such person when permitted for the transfer shall be on top of the priority list. Their post would not come under deemed vacancy but would come under
consequential vacancy, that is their post would be considered as a vacant only if they are able to get a posting of their choice. ಈ ಯಾರಾದರೂ ಈ ಒಂದು ಪೋಸ್ಟಿಂಗ್ ಆಫ್ ದೇರ್ ಚಾಯ್ಸ್ ಗಿಟ್ಟಿಸಿಕೊಂಡಿದ್ದಾರೆ ಈ ವೆಕೆಂಟ್ ಶೋನ್ ಆ್ಯಸ್ ವೆಕೆಂಟ್ ಅಂತ ಕೇಳಿದಾಗ ಹೌದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. 20ನೇ ಕ್ವಶನ್ ನೋಡೋಣ. If a doctor doesn't get the desired place in counseling, can they continue in the same place or should they compulsorily opt for a place same as 19 above? ಅದೇ ವೆಕೆಟ್ ತೋರಿಸ್ತಾ ಇದೆ ಅನ್ನುವಂಥ ಈಗ ನಾವು ಓದಿದ್ದೀವಿ ಎಲ್ಲ, ಆ ಒಂದು ಕ್ವಶನ್ ಆನ್ಸರ್ ಕೂಡ ಇದೆ. Under the provision of the existing rules, the request for transfer can only be submitted by the category 1 to 3 of special categories such as person when permitted for the transfer shall be on top of the priority list. Their post would not come under deemed vacancy but would come under consequential vacancy, that is their post would be considered as a vacant only if they are able to get a posting of their choice ಎನ್ನುವಂಥ ಆನ್ಸರ್ ಈ ಒಂದು 20ನೇ ಕ್ವಶನ್ಗೆ ಅಪ್ಲೈ ಆಗುತ್ತೆ ಸ್ನೇಹಿತರೆ. 21ನೇದು ಎನಿ ಕಾಲ್ ರಿಗಾರ್ಡಿಂಗ್ JD ಪ್ರಮೋಷನ್ ಬಿಫೋರ್ ಟ್ರಾನ್ಸ್ಫರ್ ಕೌನ್ಸ್ಲಿಂಗ್, ಅಂದರೆ ಜಾಯಿಂಟ್ ಡೈರೆಕ್ಟರ್ ಪೋಸ್ಟ್ನ ಪ್ರಮೋಷನ್ಸ್ ಕೌನ್ಸ್ಲಿಂಗ್, ಎನಿ ಕಾಲ್ ರಿಗಾರ್ಡಿಂಗ್ JD ಪ್ರಮೋಷನ್ ಬಿಫೋರ್ ಟ್ರಾನ್ಸ್ಫರ್ ಕೌನ್ಸ್ಲಿಂಗ್. ಈ ಒಂದು ಟ್ರಾನ್ಸ್ಫರ್ ಕೌನ್ಸ್ಲಿಂಗ್ ಬಿಫೋರ್ ಏನಾದರೂ JD ಪ್ರಮೋಷನ್ಸ್ ಬಗ್ಗೆ ಕೇಳಿದಾಗ ದ JD ಪ್ರಮೋಷನ್ ಈಸ್ ನಾಟ್ ರಿಲೇಟೆಡ್ ಟು ಟ್ರಾನ್ಸ್ಫರ್ ಕೌನ್ಸ್ಲಿಂಗ್. ಈ ಒಂದು ಟ್ರಾನ್ಸ್ಫರ್ ಕೌನ್ಸ್ಲಿಂಗ್ಗೆ JD ಪ್ರಮೋಷನ್ಗೆ ಯಾವುದೇ ರೀತಿಯಂತಹ ಸಂಬಂಧ ಇಲ್ಲ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. THO ಪೋಸ್ಟ್ ವೆಕೆಂಟ್ ಬಟ್ ನಾಟ್ ಶೋನ್ ಡ್ಯೂರಿಂಗ್ ದ ಕೌನ್ಸ್ಲಿಂಗ್. ಇನ್ ಕೇಸ್ THO ಪೋಸ್ಟ್ ವೆಕೆಟ್ ಇದೆ ಬಟ್ ಕೌನ್ಸ್ಲಿಂಗಲ್ಲಿ ತೋರಿಸ್ತಾ ಇಲ್ಲ ಅಂತಂದರೆ ಆನ್ಸರು THO ಪೋಸ್ಟ್ ಆರ್ ನಾಟ್ ಎಕ್ಸೆಂಪ್ಟೆಡ್ from the transfer counseling, but these posts have criteria for a selection application have to be filled for these posts on the lines of administrative post. THO posts are not exempted from the transfer counseling ಅಂತಂದರೆ ಇದು ಒಂದು ಕೌನ್ಸ್ಲಿಂಗಲ್ಲಿ ಅವರು ವೆಕೆಟ್ ತೋರಿಸ್ತಾ ಇಲ್ಲ ಅಂತಂದರೆ ಇದು ಏನು ಎಕ್ಸೆಂಪ್ಟೆಡ್ ಇಲ್ಲ, ಬಟ್ ಅವರಿಗೆ ಒಂದು ಗೈಡ್ಲೈನ್ಸ್ ಸೆಟ್ ಕ್ರೈಟೇರಿಯಾ ಇದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. 23ನೇದಾಗಿ ಈಸ್ ದ certificate of the employee for the husband and wife case to be obtained from the appointment authority. It can be from DDO as well along with copy of last month pay slip. Certificate of employment husband athava wife ge certificate of employment can be obtained from the appointment authority ಇಂದ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಆಪ್ಟ್ ಮಾಡಬಹುದಾ ಎಂದು ಕೇಳಿದಾಗ ಇಟ್ ಕ್ಯಾನ್ ಬಿ ಫ್ರಮ್ DDO ಆ್ಯಸ್ ವೆಲ್ ಅಲಾಂಗ್ ವಿತ್ ಕಾಪಿ ಆಫ್ ಮಂತ್ ಪೇ ಸ್ಲಿಪ್ DDO ಇರ್ತಾರಲ್ಲ ಅವರಿಂದ ಪಡೆಯಬಹುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇಫ್ ಒನ್ ಅಪ್ಲೈಸ್ ಫಾರ್ ಟ್ರಾನ್ಸ್ಫರ್ ಆ್ಯಂಡ್ ಈಸ್ ಇನ್ ದಿ ಫೈನಲ್ ಲಿಸ್ಟ್ ವಿಲ್ ದೇರ್ ಪ್ಲೇಸ್ ಬಿ ಶೋನ್ ವೆಕೆಂಟ್. ಹೌದು, ವೆಕೆಂಟ್ ತೋರಿಸ್ಬೋದು. ಸೇಮ್ ಆನ್ಸರು ಸೇಮ್ ಆ್ಯಸ್ 19 and above ಹೇಳ್ತಾ ಇದ್ದಾರೆ. ಇಫ್ ದೇ ಡೋಂಟ್ ಗೆಟ್ ಡಿಸೈರ್ಡ್ ಪ್ಲೇಸ್ ಆಫ್ ಚಾಯ್ಸ್ ವಿಲ್ ದೇ ಬಿ ಅಲೌಡ್ ಟು ರಿಟೈನ್ ದೇರ್ ಪ್ಲೇಸ್ ಆರ್ ವಿಲ್ ದೇ ವೆಕೆಟ್ ತೋರಿಸ್ಬೇಕಾಗುತ್ತೆ. ಬಿ ಟ್ರಾನ್ಸ್ಫರ್ ಸೂ ಮೋಟೋ ಇಫ್ ದೇ ಡೋಂಟ್ ಸೆಲೆಕ್ಟ್ ಎನಿ ಪ್ಲೇಸ್. ಎಸ್. ಈಸ್ ದ RMO resident medical officer post considered as an administrative post or will it be shown in counseling? Same as for THO post at 22 and above. 22 ಅಲ್ಲಿ ಏನು ಹೇಳಿದ್ದಾರೆ ನೋಡೋಣ. THO posts are not exempted from transfer counseling but these posts have criteria. ಸೊ ಇದು ಟ್ರಾನ್ಸ್ಫರಿಂದ ಏನು ಕೈ ಬಿಡಲಿಲ್ಲ, ಯಾವ ರೀತಿ ಕ್ರೈಟೇರಿಯಾ ಇದೆ ಫಾಲೋ ಮಾಡಬೇಕಾಗುತ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆಫೀಸರ್ ಹೂ ಆರ್ ಎಲಿಜಿಬಲ್ ಚಿಲ್ಡ್ರನ್ ಟು ಡಿಪೆಂಡ್ ಪೇರೆಂಟ್ಸ್ ಏಜ್ ಅಬೌವ್ 75 years ಆನ್ ಅ ಟ್ರೀಟ್ಮೆಂಟ್ ವಿತ್ ಟರ್ಷರಿ ಕೇರ್ ಹಾಸ್ಪಿಟಲ್ ಶುಡ್ ಬಿ ಕನ್ಸಿಡರ್ಡ್ ಫಾರ್ ಎಕ್ಸಂಪ್ಷನ್ ಆರ್ ಪ್ರಿಯೋರಿಟೈಸ್. ಅಂತಂದರೆ ಯಾರು ಆಫೀಸರ್ ಇದ್ದಾರೆ ಹೂ ಆರ್ ಸಿಂಗಲ್ ಚಿಲ್ಡ್ರನ್ ಟು ಡಿಪೆಂಡ್ ಪೇರೆಂಟ್ಸ್ ಏಜ್ಡ್ ಅಬೌವ್ 75
ಅವರ ಮೇಲೆ ಅವರಿಗೆ ಒಂದು ಚಿಲ್ಡ್ರನ್ಸ್ ಇದ್ದಾರೆ ಟೇಕ್ ಕೇರ್ ಮಾಡಲಿಕ್ಕೆ. ತದನಂತರ 75 ವರ್ಷ ಅಬೌವ್ ಏಜ್ ಇರುವಂಥ ಪೇರೆಂಟ್ಸ್ ಇದ್ದಾರೆ ಅಂತಂದರೆ ಟರ್ಷರಿ ಕೇರ್ ಹಾಸ್ಪಿಟಲ್ ಶುಡ್ ಬಿ ಕನ್ಸಿಡರ್ಡ್ ಫಾರ್ ಎಕ್ಸೆಪ್ಟನ್ ಪ್ರಿಯಾರಿಟೈಸ್ ನಾಟ್ ಪರ್ಮಿಟೆಡ್ ಅಂಡರ್ ಕ್ಯಾಟಗರಿ 1 ಆಫ್ ದ ಸ್ಪೆಷಲ್ ಕ್ಯಾಟಗರೀಸ್. ಈ ಒಂದು ಇದರಲ್ಲಿ ಪರ್ಮಿಟ್ ಮಾಡುವಂಥ ಇಲ್ಲ. ಕ್ಯಾಲೆಂಡರ್ ಆಫ್ ದ ಇವೆಂಟ್ ಫಾರ್ ಅ ಜನರಲ್ ಕೌನ್ಸಿಲಿಂಗ್ ಪ್ಲೀಸ್ ಸೆಂಡ್ ಸರ್ಕ್ಯುಲರ್. ಕ್ಯಾಲೆಂಡರ್ ಇಯರ್ ಜನರಲ್ ಕೌನ್ಸಿಲಿಂಗೋಸ್ಕರ ಸೆಂಡ್ ಸರ್ಕ್ಯುಲರ್ ಅಂದಾಗ ವಿಲ್ ಬಿ ನೋಟಿಫೈಡ್. ಆ್ಯಸ್ ಸೂನ್ ಆಸ್ ಪಾಸಿಬಲ್ ಅವರು ನೋಟಿಫೈ ಮಾಡ್ತಾರೆ ಯಾವಾಗ ಜನರಲ್ ಟ್ರಾನ್ಸ್ಫರ್ ಸ್ಟಾರ್ಟ್ ಆಗುತ್ತೆ ಎನ್ನುವುದನ್ನು. ಈಸ್ ದ ರೀಸೆಂಟ್ ಸ್ಪೆಷಲ್ ಕ್ಯಾಟಗರಿ ಅಪ್ಲಿಕೇಶನ್ ಫಾರ್ ದ ಎಕ್ಸಂಪ್ಷನ್ ಆರ್ ಟ್ರಾನ್ಸ್ಫರ್ ಅಪ್ಲಿಕೇಶನ್. ಸ್ಪೆಷಲ್ ಕ್ಯಾಟಗರಿ ಅಪ್ಲಿಕೇಶನ್ ಈಸ್ ಫಾರ್ ಈದರ್ ಎಕ್ಸಂಪ್ಷನ್ ಆರ್ ಟ್ರಾನ್ಸ್ಫರ್ ಆ್ಯಸ್ ಪರ್ ರೂಲ್ 6(3) of the transfer rules. As per the transfer rule ಪ್ರಕಾರ ರೀಸೆಂಟ್ ಸ್ಪೆಷಲ್ ಕ್ಯಾಟಗರಿ ಅಪ್ಲಿಕೇಶನ್ ಫಾರ್ ದ ಎಕ್ಸಂಪ್ಷನ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಸಮ್ THO posts are vacant but not shown in administrative order. Will they be shown in counseling? Same as 22. ಅದೇ ಕ್ವಶನ್. PPD is not happening at the commissionerate office at the specified period. So, genuine cases can't apply for transfer. Division are still without clerk. At present, PPD of the 21-22 batch appointed doctor is in process and they are not likely to be included in the ಪಬ್ಲಿಕ್ ಟ್ರಾನ್ಸ್ಫರ್ ಲಿಸ್ಟ್. ಯಾರು PPD ಇದ್ದಾರೆ ಅವರು ಪಬ್ಲಿಕ್ ಟ್ರಾನ್ಸ್ಫರ್ ಲಿಸ್ಟಲ್ಲಿ ಇನ್ಕ್ಲೂಡ್ ಇಲ್ಲ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. Should we send the details of all doctors who have served more than 10 years or even 3 years? Details of all doctors staff who have completed minimum prescribed tenure are to be sent. ಹೌದು, ಕಳಿಸಬಹುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಅಂತಂದರೆ ಯಾರು ಡಾಕ್ಟರ್ಸ್ ಇದ್ದಾರೆ, ಸ್ಟಾಫ್ ಇದ್ದಾರೆ, ಅವರು ಮೋರ್ ದೆನ್ 10 ಇಯರ್ಸ್ ಸೇಮ್ ಪ್ಲೇಸಲ್ಲಿ ಸರ್ವಿಸ್ ಮಾಡ್ತಾ ಇದ್ದಾರೆ, ಅವುಗಳ ಡೀಟೇಲ್ಸನ್ನು ಕಳಿಸ್ಕೊಡ್ಬಹುದಾ ಅಂತಂದರೆ ಆಲ್ ಡಾಕ್ಟರ್ಸ್ ಮತ್ತು ಸ್ಟಾಫ್ ಹೂ ಹ್ಯಾವ್ ಕಂಪ್ಲೀಟೆಡ್ ಯಾರು ಮಿನಿಮಮ್ ಪ್ರಿಸ್ಕ್ರೈಬ್ ಟೈಮ್ ಆರ್ ಟು ಬಿ ಸೆಂಟ್. ಆಮೇಲೆ 33ನೇ ಕ್ವಶನ್. ಡ್ಯೂ ಟು ಹಸ್ಬೆಂಡ್ ಆ್ಯಂಡ್ ವೈಫ್ ಕೇಸ್ ಸಮ್ ಕಪಲ್ಸ್ ಅಕ್ಯುಪೈಡ್ ದ ಸೇಮ್ ಪ್ಲೇಸ್ ಫಾರ್ ಮೋರ್ ದೆನ್ 10 years ಕ್ಯಾನ್ ಬೋತ್ ಬಿ ಟ್ರಾನ್ಸ್ಫರ್ ಟು ಅನದರ್ ಪ್ಲೇಸ್ ಜಾಯಿಂಟ್ಲಿ? No, depends on whether the spouse are present in the transfer list and also ಡಿಪೆಂಡ್ಸ್ ಆನ್ ದ ಅವೈಲೇಬಿಲಿಟಿ ಆಫ್ ವೇಕೆನ್ಸಿ. ಅಂತಂದರೆ ಈ ಒಂದು ಕಪಲ್ ಕೇಸಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಒಂದೇ ಪ್ಲೇಸಲ್ಲಿ ಮೋರ್ ದೆನ್ 10 years ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂತಂದರೆ ಅಂಥವ್ರುಗಳಿಗೆ ಅವರಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಇದು ಇಲ್ಲ. ಡಿಪೆಂಡ್ಸ್ ಆನ್ ವೆದರ್ ಡಿಪೆಂಡ್ ಆಗುತ್ತೆ ಅವರು ಸ್ಪೌಸ್ ಆರ್ ಪ್ರೆಸೆಂಟಿಂಗ್ ಇನ್ ದ ಟ್ರಾನ್ಸ್ಫರ್ ಲಿಸ್ಟ್ ಆ್ಯಂಡ್ ಆಲ್ಸೋ ಡಿಪೆಂಡ್ ಆನ್ ದ ಅವೈಲೇಬಿಲಿಟಿ ಆಫ್ ವೇಕೆನ್ಸಿ ನೋಡಿಕೊಂಡು ಇದು ಡಿಪೆಂಡ್ ಆಗುತ್ತೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. 10 ವರ್ಷ ಸೇವೆ ಸಲ್ಲಿಸಿದ್ದಾರೆ ಕಪಲ್ಸು, ಅವರು ಎಲಿಜಿಬಲ್ ಇರ್ತಾರಾ ಇಲ್ಲ ಅಂತಂದರೆ ಇದು ಡಿಪೆಂಡ್ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. 34ನೇ ಪಾಯಿಂಟ್ ಬಂದು ಈಸ್ ದ THO ಪೋಸ್ಟ್ ಅವೈಲೇಬಲ್ ಇನ್ ಕೌನ್ಸಿಲಿಂಗ್ ದಿಸ್ ಟೈಮ್? ಸೇಮ್ ಆ್ಯಸ್ 22 above. District hospital were not shown in the vacancy list last year. Will they be shown this year? ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗಳು ಎಲ್ಲಿದ್ದಾವೆ ಲಾಸ್ಟ್ ಟೈಮ್ ಇದರಲ್ಲಿ ಲಿಸ್ಟಲ್ಲಿ ತೋರಿಸಲಿಲ್ಲ, ಈ ಸಲ ಏನಾದರೂ ಆ ಒಂದು ವೇಕೆನ್ಸಿ ಲಿಸ್ಟ್ ಬರುತ್ತಾ ಇಲ್ಲ ಅಂತಂದರೆ ಹೌದು ಎನ್ನುವಂಥ ಆನ್ಸರ್ ಬರ್ತಾ ಇದೆ ಸ್ನೇಹಿತರೆ. 36ನೇದು ಈಸ್ ದೇರ್ ಎನ್ ಎಕ್ಸಂಪ್ಷನ್ ಫಾರ್ ಮಿಸ್ಮ್ಯಾಚ್ ಇನ್ ಸ್ಪೆಷಲ್ ಕ್ಯಾಟಗರಿ 1 to 3? ನೋ, ಯಾವುದೇ ರೀತಿಯಂತಹ ಸ್ಪೆಷಲ್ ಕ್ಯಾಟಗರಿ ಇಲ್ಲ. ಈಸ್ ಮಿಸ್ಮ್ಯಾಚ್ ಕೌನ್ಸಿಲಿಂಗ್ ಕಂಬೈನ್ಡ್ ವಿತ್ ರೆಗ್ಯುಲರ್ ಟ್ರಾನ್ಸ್ಫರ್ ಆರ್ ಡನ್ ಸೆಪರೇಟ್ಲಿ? Not combined, done separately. How many times are special categories considered during the counseling in the service time? Once. ಒಂದು ಸಲ ಸ್ಪೆಷಲ್ ಕ್ಯಾಟಗರಿ ಟ್ರಾನ್ಸ್ಫರನ್ನು ಕನ್ಸಿಡರ್ ಮಾಡಲಾಗುತ್ತದೆ, ಎರಡನೇ ಸಲ ಅವರು ಕೂಡ ಜನರಲ್ ಕ್ಯಾಟಗರಿಯಲ್ಲಿ ಬರ್ತಾರೆ. ಪ್ಲೀಸ್ ಗಿವ್ an option to take a posting in Zone A for those who have worked in minimum of 6 years in rural areas or over 50 years of age. ಈ ಒಂದು ಝೂನ್ ಎಯಲ್ಲಿ ನಮ್ಮ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಿ ಎನ್ನುವಂಥ ಕ್ವಶನ್ಗೆ 6 years ಯಾರು ಕಂಪ್ಲೀಟ್ ಮಾಡಿದ್ದಾರೆ ರೂರಲ್ ಗ್ರಾಮಾಂತರ ಪ್ರದೇಶಗಳಲ್ಲಿ ಮತ್ತು ಅವರು ಮೋರ್ ದೆನ್ 50 years ಆಫ್ ಏಜ್ ಇದೆ ಅಂತಂದರೆ ದ ಸ್ಕೀಮ್ ಆಫ್ ದ ರೂಲ್ಸ್ ವುಡ್ ಗಿವ್ ಫೇರ್ ಅಪಾರ್ಚುನಿಟಿ ಫಾರ್ ಆಲ್ ಟು ಅಪ್ಲೈ ಫಾರ್ ಝೂನ್ ಎ. ಎಲ್ಲರಿಗೂ ಒಂದೇ ಸಮಾನವಾದಂತಹ ಒಂದು ಅಪಾರ್ಚುನಿಟಿಯನ್ನು ಕೊಡ್ತಾರೆ ಝೂನಲ್ಲಿ
ಅಪ್ಲೈ ಮಾಡಲಿಕ್ಕೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. 40ನೇ ಕ್ವಶನ್ನು, ಗಿವ್ ಎ ಚಾನ್ಸ್ ಫಾರ್ ಅ ಮ್ಯೂಚುವಲ್ ಎಕ್ಸ್ಚೇಂಜ್ ಒನ್ಸ್ ಇನ್ ಅವರ್ ಸರ್ವಿಸ್ ಪೀರಿಯಡ್ ನಾಟ್ ಕವರ್ ಅಂಡರ್ ದ ಎಕ್ಸಿಸ್ಟಿಂಗ್ ಟ್ರಾನ್ಸ್ಫರ್ ರೂಲ್ಸ್. ಆ್ಯಸ್ ಪರ್ ದ ಟ್ರಾನ್ಸ್ಫರ್ ರೂಲ್ ಇದು ಕವರ್ ಆಗಲ್ಲ mutual transfer. Please post junior specialist and NHM specialist, those who have not worked in periphery at all, to the periphery for at least a minimum of 6 years. Contract doctors are not covered under transfer counseling rules. ಯಾರು NHM ಅಡಿಯಲ್ಲಿ ಸ್ಟಾಫ್ಗಳು ಡಾಕ್ಟರ್ಸ್ಗಳು ಕೆಲಸ ಮಾಡ್ತಾ ಇದ್ದಾರೆ ಅಂಥವ್ರುಗಳನ್ನು ಪೆರಿಫೆರಿ ಅಂತಂದರೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಅವರಿಗೆ ಪೋಸ್ಟಿಂಗ್ ಕೊಡಿ ಎನ್ನುವಂಥ ಮಾತುಗಳು ಕೇಳ್ತಾ ಇದ್ದಾಗ 6 ಇಯರ್ಸ್ ಕಂಪ್ಲೀಟ್ ಮಾಡಲಿ ಅಲ್ಲಿ ಸರ್ವಿಸ್ ಅಂದಾಗ ಕಾಂಟ್ರಾಕ್ಟ್ ಡಾಕ್ಟರ್ಸ್ ಆರ್ ನಾಟ್ ಕವರ್ಡ್ ಅಂಡರ್ ಟ್ರಾನ್ಸ್ಫರ್ ಕೌನ್ಸಿಲಿಂಗ್ ರೂಲ್ಸ್. ಈ ಒಂದು ಕೌನ್ಸಿಲಿಂಗ್ ರೂಲ್ಸಲ್ಲಿ ಕಾಂಟ್ರಾಕ್ಟ್ ಡಾಕ್ಟರ್ಸು ಸ್ಟಾಫ್ ಬರಲ್ಲ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಕ್ಯಾನ್ ವಿ ಆಪ್ಟ್ ಫಾರ್ ಎ ಟು ಎ ಝೂನ್? ನಾವು ಎ ಟು ಎ ಝೂನ್ ತಗೋಬಹುದಾ? Vacancies in Zone A shall not be available under counseling to medical officer staff who get transfer out of Zone A as per section 6/1 of the Transfer Act. ಆಮೇಲೆ 43ನೇದು, ಪ್ರೆಸೆಂಟ್ ಪ್ಲೇಸ್ 2 year ವರ್ಕಿಂಗ್ ಇನ್ ಎ ಝೂನ್ ಡಿಫರೆಂಟ್ ಹಾಸ್ಪಿಟಲ್, ಪ್ರೀವಿಯಸ್ಲಿ 10 years ಫಾರ್ ಎ ಝೂನ್, now forcefully transferred or exempted since new place for 2 years. Vacancies in Zone A shall not be available under counseling to medical officers and staff transferred out of Zone A under section 6/1 of the Transfer Act. 44. Please give first preference to mismatch counseling and show non-critical vacancies for mismatched people. Same as ಆನ್ಸರ್ ನಂಬರ್ 37. ಏನಿದೆ ಆನ್ಸರ್ ನಂಬರ್ 37 ನೋಡೋಣ ಬನ್ನಿ. 37 ನಾಟ್ ಕಂಬೈನ್ಡ್ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಟ್ವಿಸ್ಟ್ ಇತ್ತು ನೋಡಿ, ಇದು ಅದೇ ನಾಟ್ ಕಂಬೈನ್ಡ್ ಅಂತ ಇಲ್ಲಿ ಬರೆದಿದ್ರು ಆಗ್ತಿತ್ತು. ಎನಿವೇಸ್ 45 questions. Some doctors in administrative posts have DP and DPG inquiries and have not completed 6 years of rural service. Can such people be replaced with doctors with good past service? Those with pending cases and inquiries will be subject to verification again. ಯಾರು ಅವ್ರ ಮೇಲೆ DPN ಕೇಸಸ್ಗಳಿದ್ದಾವೆ ಅವರು ಕೂಡ ಈ 6 year ಸರ್ವಿಸ್ ಕಂಪ್ಲೀಟ್ ಮಾಡಲಿಲ್ಲ ಅಂಥವ್ರುಗಳನ್ನು ಕೂಡ ಈ ಒಂದು ಪ್ರಕ್ರಿಯೆಯಲ್ಲಿ ಗುಡ್ ಪಾಸ್ಟ್ ಸರ್ವಿಸ್ ನೋಡಿಕೊಂಡು ಅಪ್ಲಿಕೇಬಲ್ ಆಗ್ತಾರಾ ಎನ್ನುವಂಥ ಮಾತನ್ನು ಕೇಳಿದಾಗ ಆ್ಯಸ್ ಪರ್ ದಿ those with pending cases and enquiry will be subject to verification. ವೆರಿಫಿಕೇಷನ್ ಆದಮೇಲೆ ತೀರ್ಮಾನ ತೆಗೆದುಕೊಳ್ಳಬಹುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. 46ನೇದು, ಡ್ಯೂರಿಂಗ್ ಕೌನ್ಸಿಲಿಂಗ್ ಇಫ್ ದ ಫಸ್ಟ್ ಪರ್ಸನ್ ಆಪ್ಟ್ ಫಾರ್ ಎ ಪ್ಲೇಸ್ ವಿಲ್ ದೇರ್ ಪ್ರೀವಿಯಸ್ ಪ್ಲೇಸ್ ಬಿ ಶೋನ್ ವೇಕೆಂಟ್ ಫಾರ್ ನೆಕ್ಸ್ಟ್ ಕ್ಯಾಂಡಿಡೇಟ್. ಯಾರಾದರೂ ಫಸ್ಟ್ ಪರ್ಸನ್ನು ಆಪ್ಟ್ ಫಾರ್ ಎ ಪ್ಲೇಸ್ ಮಾಡಿದಾಗ ವಿತ್ ದೇರ್ ಪ್ರೀವಿಯಸ್ ಪ್ಲೇಸ್ ಏನು ಇರುತ್ತೆ ಅದು ವೇಕೆಂಟ್ ತೋರಿಸುತ್ತಾ. ಆಲ್ ಪೊಸಿಷನ್ ಆಫ್ ದ ಪೀಪಲ್ ಇನ್ ದ ಎಲಿಜಿಬಲ್ ಟ್ರಾನ್ಸ್ಫರ್ ಲಿಸ್ಟ್ ಶಾಲ್ ಬಿ ಟೇಕನ್ ಆಸ್ ಎ ಡೀಮ್ಡ್ ವೇಕೆನ್ಸಿ ಎಕ್ಸೆಪ್ಟ್ ಫಾರ್ ಸ್ಪೆಷಲ್ ಕ್ಯಾಟಗರೀಸ್ 1 to 3 ಸ್ಟೇಟೆಡ್ ಎಟ್ 99 above. Working in Bangalore urban district but in C zone, 53-year-old wife working in Bangalore central government job can opt for A zone as per rule number 6/3. ಸೊ ಏನು ರೂಲ್ ಹೇಳುತ್ತೆ ನೋಡಬಹುದು. 48. Is the whole Bangalore considered as Zone A or only high HRA considered as Zone A? Urban areas including Bangalore is considered as Zone A. 49 question number. Will CMO post be shown for choosing during this year's transfer counseling? Yes. Chief Medical Officer post will be shown in transfer counseling. Yes. Psychiatry post only at district hospital. She comes under special category with a special child and spouse working in Taluk hospital. Wants exemption from not to relieve from district hospital under me. Application to be submitted as per rule number 6/3 of the transfer rule.
ಸಬ್ಮಿಟ್ ಮಾಡಬಹುದು. There are single sanction posts for a microbiology, forensic science, psychiatry in district hospitals, but many district hospitals are taken over by medical education. Request those posts to be placed in ತಾಲೂಕಾ ಹಾಸ್ಪಿಟಲ್. ಒಂದು ಇಂಟ್ರೆಸ್ಟಿಂಗ್ ಆದಂತಹ ಒಂದು ಕ್ವಶನ್ ಇದೆ ನೋಡಿ ಸ್ನೇಹಿತರೆ. ಮೈಕ್ರೋಬಯಾಲಜಿಸ್ಟ್ ಆಗಲಿ, ಫಾರೆನ್ಸಿಕ್ ಸೈನ್ಸ್ ಡಿಪಾರ್ಟ್ಮೆಂಟ್ ಅಥವಾ ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟ್ ಇನ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ಜಿಲ್ಲಾ ಆಸ್ಪತ್ರೆಗಳಲ್ಲಾಗಲಿ, ಬಟ್ ಮೆನಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ದವರು ಟೇಕ್ ಓವರ್ ಮಾಡಿದ್ದಾರೆ. ಆ ಒಂದು ಮೂಮೆಂಟಲ್ಲಿ ಇವರುಗಳನ್ನು ಮೈಕ್ರೋಬಯಾಲಜಿ, ಫಾರೆನ್ಸಿಕ್ ಸೈನ್ಸ್ ಆ್ಯಂಡ್ ಸೈಕ್ಯಾಟ್ರಿ ಇವರುಗಳನ್ನು ನಾವು ತಾಲೂಕಾ ಹಾಸ್ಪಿಟಲ್ಗಳಲ್ಲಿ ಏನಾದರೂ ಶಿಫ್ಟ್ ಪೋಸ್ಟ್ ಕೊಡಬಹುದಾ ಅಂತಂದರೆ ಮೆಡಿಕಲ್ ಕಾಲೇಜ್ ವೇಕೆನ್ಸೀಸ್ ವಿಲ್ ಬಿ ಇನ್ಕ್ಲೂಡೆಡ್ ಇನ್ ದ ವೇಕೆನ್ಸಿ ಲಿಸ್ಟ್. ಸೊ ಮೆಡಿಕಲ್ ಕಾಲೇಜಲ್ಲಿರುವಂಥ ವೇಕೆನ್ಸೀಸ್ಗಳು ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ ಮರ್ಜ್ ಆಗಿದೆ ಅಂತಂದರೆ ಅವುಗಳ ವೇಕೆನ್ಸಿಗಳು ಕೂಡ ಈ ಒಂದು ಟ್ರಾನ್ಸ್ಫರ್ ಲಿಸ್ಟಲ್ಲಿ ಇನ್ಕ್ಲೂಡ್ ಆಗ್ತುತ್ತೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. 52. Even today, those with Lokayukta case got DD posting last week. Why? Those with pending Lokayukta or department cases will be subject to verification. Subject to verification ಆದಮೇಲೆ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತದೆ. ಫಾರ್ ಅಡ್ಮಿನಿಸ್ಟ್ರೇಟಿವ್ ಪೋಸ್ಟ್ ಮಿನಿಮಮ್ ಟೆನ್ಯೂರ್ ಈಸ್ 3 years. ಈಸ್ ದಿಸ್ ಅಪ್ಲಿಕೇಬಲ್? ಯಾವುದೇ ಒಂದು ಅಡ್ಮಿನಿಸ್ಟ್ರೇಟರ್ ಪೋಸ್ಟ್ಗೆ ಮಿನಿಮಮ್ ಇಯರ್ ಇಸ್ 3 years. Is this applicable? The minimum tenure as per the general transfer guidelines shall be applicable for administrative posts. Yes. Declaration of probationary period has been delayed without any reason. Many 2021 DRC batch files are lying in Arogya Sauda unattended. Kindly intervene. Shall be expedited. Kindly consider sanction in dermatologist post to all taluka, as many taluka don't have sanctioned post, would be examined as per the opinion of finance department. Are the health and family welfare vacant post of district hospital which are now under medical education department going to be shown in the counseling? Yes. ಮೆಡಿಕಲ್ ಇದು ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ ಇರುವಂತಹ ನಮ್ಮ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಪೋಸ್ಟ್ಗಳು ವೇಕೆಟ್ ತೋರಿಸ್ತೀರಾ ಇಲ್ಲ ಅಂತಂದರೆ ಎಸ್ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾನ್ ವಿ ಅಪ್ಲೈ ಸ್ಪೆಸಿಫಿಕ್ಲಿ ಫಾರ್ ರೆಸಿಡೆಂಟ್ ಮೆಡಿಕಲ್ ಆಫೀಸರ್ ಪೋಸ್ಟ್ ಓನ್ಲಿ? ಎಸ್, ವಿ ಕ್ಯಾನ್ ಅಪ್ಲೈ ಫಾರ್ RMO post. What are the guidelines for program officer post? Notification has been issued by the commissionerate regarding the guidelines. What about specialist post with more than 10 years in medical college from health side? Will that be shown as vacancy? If the doctor working in that post is there in a public interest transfer list, then the post will be shown as vacancy. Shall the administrative post be filled among applied candidates only through the competent authority, or shall there be non-applied candidates also who are suggested by elected representatives? Only those who apply shall be considered for administrative post as per the due process. ಆಮೇಲೆ I am a pediatrician. In the last counseling was taken out from mismatch counseling as there was a pediatrician post in KNTB Kolar, but again and again my name was shown in mismatch list. Even after many requisition my name was brought into counseling. Will be verified. Once verify ಮಾಡಿ ಅದನ್ನು ಸರಿಪಡಿಸಲಾಗುವುದು. For a special category, serial number 1 to 3, is there a need to file a application to retain in the present working place? 1 to 3 ಏನು ಇದೆ ಅದು ಅಲ್ಲೇ ರಿಟೈನ್ ಆಗಬಹುದಾ? ಎಸ್, ಅಪ್ಲಿಕೇಶನ್ ಹ್ಯಾಸ್ ಟು ಬಿ ಸಬ್ಮಿಟೆಡ್ ಇಫ್ ದ ನೇಮ್ ಫಿಗರ್ಸ್ ಇನ್ ದ ಟ್ರಾನ್ಸ್ಫರ್ ಲಿಸ್ಟಲ್ಲಿ ಏನಾದರೂ ಬಂದಿದ್ದರೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬಹುದು. ವಾಟ್ ಅಬೌಟ್ those already working as a THO? Are they supposed to apply for the same post again? And what about specialists who are working as a admin? THO ಆಗಿ ವರ್ಕ್ ಮಾಡಿದವರು ಮತ್ತೊಂದು ಸಲ ಇದು ಅಲ್ಲೇ ಇರ್ತಾರ ಏನು ಅಂತ. ಎನಿವನ್ ಕ್ಯಾನ್ ಅಪ್ಲೈ ಫಾರ್ ಅಡ್ಮಿನಿಸ್ಟ್ರೇಟಿವ್ ಪೋಸ್ಟ್. ಯಾರಾದರೂ ಅಡ್ಮಿನಿಸ್ಟ್ರೇಷನ್ ಪೋಸ್ಟ್ಗೆ ಅಪ್ಲೈ ಮಾಡಬಹುದು. ದೋಸ್ ಆಲ್ರೆಡಿ ವರ್ಕಿಂಗ್ ನೀಡ್ ನಾಟ್ ಅಪ್ಲೈ ಅಗೇನ್ ಇಫ್ ದೇರ್ ಮಿನಿಮಮ್ ಟೆನ್ಯೂರ್ ಈಸ್ ನಾಟ್ ಕಂಪ್ಲೀಟೆಡ್. ಯಾರು ಟೆನ್ಯೂರ್ ಕಂಪ್ಲೀಟ್ ಆಗಿಲ್ಲ ಅವರೇನು ಪುನಃ ಅಪ್ಲೈ ಮಾಡೋದು ಅವಶ್ಯಕತೆ ಇಲ್ಲ.
and if they satisfy the specialized qualification criteria for the administrative post. Inadequate radiology sanction post in many taluka hospitals of Kalyana Karnataka. Any exemption from such issue is mismatch. No. I have put one on more than 32 years of service and only 1.5 year of service left, but transfer last week. Request to continue in the same post as a nearing ರಿಟೈರ್ಮೆಂಟ್ ಆ್ಯಂಡ್ ಹ್ಯಾವ್ ಟು ಲುಕ್ ಆಫ್ಟರ್ 95 years ಓಲ್ಡ್ ಫಾದರ್. ನಾನು ಒಂದೇ ಪೋಸ್ಟ್ ಸುಮಾರು 32 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇರ್ತೀನಿ. 1.5 year ಇದೆ ನನ್ನ ರಿಟೈರ್ಮೆಂಟ್ಗೆ, ಬಟ್ ನಾನು ಟ್ರಾನ್ಸ್ಫರ್ ಮಾಡಿದ್ದಾರೆ. ಕೈಂಡ್ಲಿ ಕನ್ಸಿಡರ್ ಐ ಹ್ಯಾವ್ ಟು ಲುಕ್ ಆಫ್ಟರ್ 95 years ಓಲ್ಡ್ ಫಾದರ್ ಎನ್ನುವಂಥ ಕ್ವಶನ್ ಬಂದಾಗ ದ ಅಡ್ಮಿನಿಸ್ಟ್ರೇಟಿವ್ ಪೋಸ್ಟ್ ಆರ್ ಔಟ್ಸೈಡ್ ದ ಟ್ರಾನ್ಸ್ಫರ್ ಕೌನ್ಸಿಲಿಂಗ್ ರೂಲ್ಸ್. ಆ ಒಂದು ಪೋಸ್ಟ್ ಟ್ರಾನ್ಸ್ಫರ್ ಕೌನ್ಸಿಲಿಂಗ್ ರೂಲ್ಸ್ ಔಟ್ಸೈಡ್ ಇದ್ದಾವೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾನ್ ಕಾಂಟ್ರಾಕ್ಟ್ ಡಾಕ್ಟರ್ ಬಿ ಟೇಕನ್ ಫಾರ್ ಎ ಕ್ರಿಟಿಕಲ್ ವೇಕೆನ್ಸೀಸ್ ಥ್ರೋ ಯುವರ್ ಆಫೀಸ್ ಟು ಆಲ್ ಓವರ್ ಕರ್ನಾಟಕ. ಕಾಂಟ್ರಾಕ್ಚುಯಲ್ ಡಾಕ್ಟರ್ ಈ ಒಂದು ಪೋಸ್ಟ್ಗೆ ತೊಗೋಬಹುದಾ? ಕ್ರಿಟಿಕಲ್ ಪೋಸ್ಟ್ಗೆ. ದ ಪೋಸ್ಟ್ ವೇರ್ ಕಾಂಟ್ರಾಕ್ಚುಯಲ್ ಡಾಕ್ಟರ್ಸ್ ಆರ್ ಅಪಾಯಿಂಟೆಡ್ ಆರ್ ಸ್ಟಿಲ್ ಶೋನ್ ಆ್ಯಸ್ ವೇಕೆನ್ಸೀಸ್. ಕಾಂಟ್ರಾಕ್ಚುಯಲ್ ಡಾಕ್ಟರ್ ಆಗಿ ಅಪಾಯಿಂಟ್ ಆದರೂ ಸಹ ಅವರು ಆ ಒಂದು ಪ್ಲೇಸಲ್ಲಿ ವೇಕೆನ್ಸೀಸ್ ತೋರಿಸ್ತಾರೆ. ವಾಟ್ ಅಬೌಟ್ ಜನರಲ್ ಟ್ರಾನ್ಸ್ಫರ್? ಟ್ರಾನ್ಸ್ಫರ್ ಶಾಲ್ ಬಿ ಆ್ಯಸ್ ಪರ್ ಟ್ರಾನ್ಸ್ಫರ್ ರೂಲ್ 2025. ವಿಲ್ ಆಲ್ ಅಡ್ಮಿನಿಸ್ಟ್ರೇಟಿವ್ ಪೋಸ್ಟ್ ಕಂಪ್ಲೀಟಿಂಗ್ 2 years in office be shown as vacant, not covered under transfer rules 2025. For paraclinic posts like biochemist, microbiologist, forensic medicine, where there are no adequate sanction posts, please give option to work CMO, DCMO like MPH and DPH will be examined. ಅಂದರೆ ವಿ ವಿಲ್ ಗೆಟ್ ಬ್ಯಾಕ್ ಟು ಯು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಮಿನಿಮಮ್ ಟೆನ್ಯೂರ್ ಇನ್ ಎ ಪರ್ಟಿಕ್ಯುಲರ್ ಪ್ಲೇಸ್ ಆಫ್ ಸರ್ವಿಸ್ ಫಾರ್ ಅ ಸ್ಪೆಷಲಿಸ್ಟ್ ವಿಲ್ it be defined in act. Yes, defined under rule 6/1 of the transfer rule. THO, taluka health officer, resident medical officer post not asked in administrative post notification. Why? Same as 22 and 26. RMO post in medical colleges are available for health and family welfare doctors. Some posts are occupied by medical college doctors, that too by dentist clarification. ಈ ಒಂದು RMO ಪೋಸ್ಟ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗಳಿದ್ದಾವೆ ಎಲ್ಲಿ ಮೆಡಿಕಲ್ ಕಾಲೇಜ್ ಎಕ್ಸಿಸ್ಟಿಂಗಲ್ಲಿ ಇದೆ, ಬಟ್ ಸಮ್ ಪೋಸ್ಟ್ RMO ಡೆಂಟಿಸ್ಟ್ ಡಾಕ್ಟರ್ಗಳು ಆಕ್ಯುಪೈ ಮಾಡಿದ್ದಾರೆ. ಇದರ ಬಗ್ಗೆ ಕ್ಲಾರಿಫಿಕೇಷನ್ ಕೊಡಿ. ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಪೋಸ್ಟ್ ಇನ್ ಮೆಡಿಕಲ್ ಕಾಲೇಜ್ ವುಡ್ ಬಿ ಕವರ್ಡ್ ಅಂಡರ್ ದ ಟ್ರಾನ್ಸ್ಫರ್ ಕೌನ್ಸಿಲಿಂಗ್ ರೂಲ್ಸ್. ಕಾಲೇಜ್ ವುಡ್ ಬಿ ಕವರ್ಡ್. ಯಾವ್ಯಾವ ಪೋಸ್ಟ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿದವು ಇದ್ದಾವೆ ಅದು ಕವರ್ಡ್ ಅಂಡರ್ ಟ್ರಾನ್ಸ್ಫರ್ ರೂಲ್ಸ್. ಅಂಡರ್ ಅಡ್ಮಿನಿಸ್ಟ್ರೇಟಿವ್ ಪೋಸ್ಟ್ ಆರ್ ವಿ ಎಲಿಜಿಬಲ್ ಟು ಅಪ್ಲೈ ಫಾರ್ ಒನ್ ಪೋಸ್ಟ್ ಆರ್ ಆಲ್ ಪೋಸ್ಟ್. ಎಕ್ಸಾಂಪಲ್ DHO, DS, MS, Principal and DD. Application may be submitted for one or more administrative post. Is 10 years of duration considered as a vacant post? The public interest transfer list shall be as per rule number 6/2. When will administrative counseling happen? After general transfer counseling, can we apply? Last date for submitting application for administrative post is extended by 2 weeks from the last amendment or notification 17/5/25, that is up to 2/6/25. Selection will be done by the competing authority. In 2024 mismatch counseling, a second chance was given to attend counseling for those who reported as the previous counseling was not completed. Will permission be given to attend mismatch counseling this time also? No. Rather than considering total years of service for request transfer, considering total service in the last working place and its point weightage as per Zone will give opportunity for all doctors to get transferred suggestion. Priority list will be prepared as per rule 6/2, rule 9.
Dentist who did in service PG, MD and is appointed as BDS post and is taking PG allowance will be eligible for transfer in a public interest category depending on the number of years of service in a particular zone place. HK Hyderabad Karnataka people is there an opportunity to go to non-HK place. The legal provisions with regard to HK cadre will be prevail. Above 55 years long standing couples compulsory transfer to be rectified on humanitarian basis. Exemption are only as per rule number 6/3. Will public health postgraduate and hospital management be given preference in administrative posts? Will be considered as per relevant GO 2011. Is 10 year of duration considered as a vacant post or 2 to 4 years duration considered as vacant post? Public interest transfer as per rule number 6/2. Please consider JD promotion to 1991 batch. Only few are left. They are on the verge of retirement. The JD promotion is not related to transfer rule. Those who have finished 25 years of service, please give preference in a district hospital or administrative post. Will be considered as per relevant GO 2011. For administrative post, please consider only seniority and absence of department inquiry will be considered as per the relevant GO 2011 as amended time to time. Working as a GDMO on the contract basis, can I apply for administrative post? No. For terminally ill case, will they be shown both critical and non-critical post? If treatment is available in non-critical area post, request to show non-critical post also will be examined. So ಇಷ್ಟೆಲ್ಲ ಸುಮಾರು 87 ಕ್ವಶನ್ಸ್ ಇದ್ದಾವೆ ಸ್ನೇಹಿತರೆ. ಬ್ಯೂಟಿಫುಲ್ಲಾಗಿ ಇದು ಮಾಡಿದ್ದಾರೆ ಸ್ನೇಹಿತರೆ. ಸೊ ಎಲ್ರಿಗೂ ಹೆಲ್ಪ್ ಆಗುತ್ತೆ ಈ ಒಂದು ಕ್ವಶನೇರ್ಸು. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಈ ಒಂದು ಲಾಂಗ್ ವಿಡಿಯೋ ಇದೆ ಆದರೂ ಸಹ ದಯವಿಟ್ಟು ಶೇರ್ ಮಾಡಿ. ಎಷ್ಟೋ ಜನರ ಕ್ವಶನ್ಸ್ ಇದೆ, ಟ್ರಾನ್ಸ್ಫರ್ ರೂಲ್ ಏನು, ಅದು ಒಂದೇನು, ಇದು ಒಂದೇನು, ಏನು ಮಾಡಬೇಕು ಅಂತಂದರೆ ಆಲ್ಮೋಸ್ಟ್ ಮೋರ್ ದೆನ್ 80 to 90% ಇದು ಕ್ವಶನ್ಸ್ ಕವರ್ ಮಾಡಿದ್ದಾರೆ ಸ್ನೇಹಿತರೆ. ದಯವಿಟ್ಟು ಒಂದಲ್ಲ ಎರಡು ಸಲ ನೋಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರು ಟ್ರಾನ್ಸ್ಫರ್ ಬಗ್ಗೆ ಚಿಂತೆ ಕಾಡ್ತಾ ಇದೆ ಅಂಥವರುಗಳನ್ನು ಇದು ಇಂಪಾರ್ಟೆಂಟ್ ಟಾಪಿಕನ್ನು ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ. ಸೊ ದಟ್ ಅವರಿಗೆ ಕೂಡ ಒಂದು ಗೈಡ್ ಸಿಗುತ್ತೆ. ಯಾಕಂತಂದರೆ ಎಲ್ಲರೂ ಕನ್ಫ್ಯೂಷನ್ ಸ್ಟೇಜಲ್ಲಿದ್ದಾಳೆ. ನಾನು 6 ವರ್ಷ ಮುಗಿಸಿದ್ದೀನಿ, ನಾನು 10 ವರ್ಷ ಮುಗಿಸಿದ್ದೀನಿ, ಅಥವಾ 10 ವರ್ಷ ಆದಮೇಲೆ ವೇಕೆನ್ಸಿ ತೋರಿಸ್ತಾರಾ, ಇಲ್ಲ 6 ವರ್ಷ ಆದಮೇಲೆ ನಾನು ಟ್ರಾನ್ಸ್ಫರ್ಗೆ ಎಲಿಜಿಬಲ್ ಆಗಿರ್ತೀನಾ ಇಲ್ಲ ಎನ್ನುವಂಥ ಮಾತನ್ನು ಎಲ್ಲರಿಗೆ ಕಾಡ್ತಾ ಇದೆ ಸ್ನೇಹಿತರೆ. ಸೊ ದಯವಿಟ್ಟು ಅವರಿಗೆ ಒಂದು ಗೈಡ್ ಆಗುತ್ತೆ ಈ ಒಂದು ಟ್ರಾನ್ಸ್ಫರ್ ಕ್ವಶನೇರು. Q&A ಚೆನ್ನಾಗಿ ಕೊಟ್ಟಿದ್ದಾರೆ. ದಯವಿಟ್ಟು ಇದರ ಬಗ್ಗೆ ಗೋತ್ರೋ ಆಗಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ. ವಿಡಿಯೋ ಮಾತ್ರ ತುಂಬ ಲಾಂಗ್ ಆಗಿದೆ, ಆದರೂ ಸಹ ಪೇಷನ್ಸಿಂದ ಇಲ್ಲಿ ಮಟ್ಟ ಬಂದು ನೀವು ಕೇಳಿದ್ದಕ್ಕೆ ತುಂಬ ಧನ್ಯವಾದಗಳು. ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ. ಸೊ ದಟ್ ಅವರಿಗೆ ಕೂಡ ಈ ಒಂದು ಅರಿವು ಮೂಡುತ್ತೆ, ಅರಿವೇ ಗುರು ಎನ್ನುವ ಹಾಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾರಾದರೂ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೇರೆ ಏನಾದರೂ ಕ್ವಶನ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ಪ್ರಯತ್ನ ಮಾಡ್ತೀನಿ ಆನ್ಸರ್ ಮಾಡಲಿಕ್ಕೆ. ಸೇವ್ ವಿತ್ ಅಸ್. ಥ್ಯಾಂಕ್ ಯು.